Hey everyone, it's me Sana Sangam. Welcome back to my YouTube channel. 6th October National Medical Commission ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀಟ್ 2024 ರಿಲೇಟೆಡ್ ಸಿಲೆಬಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ತುಂಬ ಜನಕ್ಕೆ ಡೌಟ್ ಇತ್ತು ಏನು ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷದಿಂದ NCERT ಸಿಲೆಬಸ್ ಸ್ವಲ್ಪ ರೆಡ್ಯೂಸ್ ಆಗಿದೆ. ಕೆಲವೊಂದು ಚಾಪ್ಟರ್ಸನ್ನು ಡಿಲೀಟ್ ಮಾಡಿದ್ದಾರೆ, ಕೆಲವೊಂದು ಟಾಪಿಕ್ಸನ್ನು ಡಿಲೀಟ್ ಮಾಡಿದ್ದಾರೆ. ಸೊ ರೆಡ್ಯೂಸ್ ಆಗಿರ್ತಕ್ಕಂಥ ಚಾಪ್ಟರ್ಸ್ ಆ್ಯಂಡ್ ಟಾಪಿಕ್ಸ್ ನೀಟ್ ಎಕ್ಸಾಮಿನೇಷನ್ಗೆ ಬರುತ್ತಾ ಬರಲ್ವಾ ಅನ್ನೋದು ಡೌಟ್ ಇತ್ತು. ಆ ಡೌಟ್ NNC ಅವರು ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಒಂದು ಪ್ರಿಸ್ಕ್ರೈಬ್ಡ್ PDF ಕೊಟ್ಟಿದ್ದಾರೆ. ಆ PDF ಅಲ್ಲಿ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸಿಲೆಬಸ್ ಇದೆ. ಅಕಾರ್ಡಿಂಗ್ ಟು ದಟ್ ನೀವು ನೀಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಹಾಗಾದರೆ ರೆಡ್ಯೂಸ್ಡ್ ಚಾಪ್ಟರ್ಸ್ ಆ್ಯಂಡ್ ರೆಡ್ಯೂಸ್ಡ್ ಟಾಪಿಕ್ಸ್ ನೀಟ್ ಎಕ್ಸಾಮಿನೇಷನ್ಗೆ ಇರುತ್ತಾ ಇಲ್ವಾ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಅಲಾಂಗ್ ವಿತ್ ದಟ್ ಇನ್ನೊಂದು ನಾನು ಕ್ಲಾರಿಫಿಕೇಷನ್ ನಾನು ಈ ವಿಡಿಯೋದಲ್ಲಿ ಏನು ಕೊಡ್ತೀನಿ ಅಂತಂದರೆ, ನಿಮ್ಮ ಹತ್ರ ಈಗ ಓಲ್ಡ್ NCERT ಟೆಕ್ಸ್ಟ್ ಬುಕ್ ಇದೆ. ಓಲ್ಡ್ NCERT ಟೆಕ್ಸ್ಟ್ ಬುಕ್ ಇದ್ದರೆ ಅದರಲ್ಲಿ ನಾವು ಯಾವುದೇ ಟಾಪಿಕ್ಸನ್ನು ಓದಬೇಕು, ಯಾವುದೇ ಟಾಪಿಕ್ಸನ್ನು ಓದಬಾರ್ದು ನೀಟ್ ಎಕ್ಸಾಮಿನೇಷನ್ಗೆ ಅನ್ನೋದು ಕೂಡ ಹೇಳ್ತೀನಿ. ನಿಮ್ಮ ಹತ್ರ ನ್ಯೂ NCERT ಟೆಕ್ಸ್ಟ್ ಬುಕ್ ಇದ್ದರೆ ಎಸ್ ಅಫ್ಕೋರ್ಸ್ ನ್ಯೂ NCERT ಟೆಕ್ಸ್ಟ್ ಬುಕ್ಕನ್ನು ನೀವು ಕಂಪ್ಲೀಟಾಗಿ ಓದಬೇಕಾಗತ್ತೆ. ಅಡಿಷ್ನಲ್ ಟು ದಟ್ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಟಾಪಿಕ್ಸನ್ನು ಯಾವುದ್ಯಾವುದು ಓದಬೇಕು ನೀಟ್ ಎಕ್ಸಾಮಿನೇಷನ್ಗೆ ಅನ್ನೋ ಇನ್ಫಾರ್ಮೇಷನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಇವತ್ತು ನಾನು ಬಯಾಲಜಿ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಅದು NMC ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ PDF. ಅದನ್ನು ನಾನು ಪ್ರಿಂಟ್ಔಟ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ಬಯಾಲಜಿಯಲ್ಲಿ ನಿಮಗೆ 10 ಯೂನಿಟ್ಸ್ ಇದೆ. ಫಸ್ಟ್ PUC ಯಲ್ಲಿ 5 ಯೂನಿಟ್ಸ್ ಆ್ಯಂಡ್ ಸೆಕೆಂಡ್ PUC ಯಲ್ಲಿ 5 ಯೂನಿಟ್ಸ್. ಓಕೆ, ಇಲ್ಲಿ ನೀವು ನೋಡ್ಬೋದು ಫಸ್ಟ್ PUC ಬಯಾಲಜಿನಲ್ಲಿ ನ್ಯೂ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಚಾಪ್ಟರ್ಸ್ ಇದೆ, ಏನೇನು ಯೂನಿಟ್ಸ್ ಇದೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ NMC ಅವರು ರಿಲೀಸ್ ಮಾಡಿರ್ತಕ್ಕಂಥ PDF ಪ್ರಿಂಟ್ಔಟ್ ಇಟ್ಕೊಂಡು ನಾನು ಹೇಳ್ತೀನಿ. ಓಕೆ, ಫಸ್ಟ್ ಯೂನಿಟ್ ನೋಡಿ, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ವಾಟ್ ಈಸ್ ಲಿವಿಂಗ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಲಿವಿಂಗ್ ಅನ್ನೋದು ನಿಮ್ಮ ನ್ಯೂ NCERT ಸಿಲೆಬಸಲ್ಲಿ ಇಲ್ಲ. ದ ಲಿವಿಂಗ್ ವರ್ಲ್ಡ್ ಅಂತ ಇದೆ, ಬಟ್ ಇದು ಸ್ಟಾರ್ಟ್ ಆಗಿದೆ ಬಯೋಡೈವರ್ಸಿಟಿಯಿಂದ ಸ್ಟಾರ್ಟ್ ಆಗಿದೆ ನಿಮ್ಮ ನ್ಯೂ NCERTಯಲ್ಲಿ ಅಲ್ವಾ. ಸೊ ವಾಟ್ ಈಸ್ ಲಿವಿಂಗ್ ಅನ್ನೋದು ನೀವು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಿಂದ ಓದಬೇಕಾಗತ್ತೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ. ನಾನು ರೆಡ್ ಮಾರ್ಕ್ ಏನೇನು ಮಾಡಿದ್ದೀನೋ ಅದೆಲ್ಲ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡು ನೀವು ಆ ಕಾನ್ಸೆಪ್ಟ್ಸನ್ನು ಓದಬೇಕಾಗತ್ತೆ. ನೆಕ್ಸ್ಟ್ ಏನೇನು ಟಾಪಿಕ್ ಇದೆ ಅದೆಲ್ಲ ನ್ಯೂ NCERTಯಲ್ಲೇ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಬರುತ್ತೆ. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್, ಮೊನೆರಾ, ಪ್ರೊಟಿಸ್ಟಾ, ಲೈಕನ್ಸ್, ವೈರಸಸ್, ವೈರೈಟ್ಸ್ ಇದೆಲ್ಲ ನ್ಯೂ NCERT ಸಿಲೆಬಸಲ್ಲಿ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್, ಇದರಲ್ಲಿ ಪ್ಲಾಂಟ್ ಕಿಂಗ್ಡಮ್ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನೀವೇನೇ ನ್ಯೂ NCERT ಸಿಲೆಬಸಲ್ಲಿ ಇದೆಯೋ ಅದನ್ನು 100% ಓದಬೇಕಾಗತ್ತೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ಲಿ. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಬನ್ನಿ. ಅನಿಮಲ್ ಕಿಂಗ್ಡಮ್ ಇದೆ, ಇದರಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಸೊ ಯೂನಿಟ್ ಫಸ್ಟ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ನ್ಯೂ NCERT ಸಿಲೆಬಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀವು ಓದ್ತೀರಾ. ಅಡಿಷ್ನಲ್ ಟು ದಟ್ ಓಲ್ಡ್ NCERTಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ವಾಟ್ ಈಸ್ ಲಿವಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನೀವು ಓದಬೇಕಾಗುತ್ತೆ. ಯೂನಿಟ್ ನಂಬರ್ 2ಗೆ ಬನ್ನಿ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇದರಲ್ಲಿ ನೋಡಿ ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನ್ಯೂ NCERT ಸಿಲೆಬಸಲ್ಲಿ ಮಾಡಿಫಿಕೇಷನ್ಸ್ ಆ್ಯಂಡ್ ಟಿಶ್ಯೂಸ್ ಈ 2 ಕಾನ್ಸೆಪ್ಟ್ಸ್ ಕೊಟ್ಟಿಲ್ಲ. ಬಟ್ ನಿಮ್ಮ ನೀಟ್ ಸಿಲೆಬಸಲ್ಲಿ ಮಾಡಿಫಿಕೇಷನ್ಸ್ ಆ್ಯಂಡ್ ಟಿಶ್ಯೂಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕಾನ್ಸೆಪ್ಟ್ಸ್ ಪ್ರೆಸೆಂಟ್ ಇದೆ. ಹಾಗಾಗಿ ಓಲ್ಡ್ NCERTಯಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಮಾಡಿಫಿಕೇಷನ್ಸ್ ಆ್ಯಂಡ್ ಟಿಶ್ಯೂಸ್ ಕಾನ್ಸೆಪ್ಟನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನು ಏನೇನು ಟಾಪಿಕ್ಸ್ ಇಲ್ಲಿ ಏನೇನು ಮೆನ್ಷನ್ ಮಾಡಿದಾರೋ ಇದೆಲ್ಲ ನಿಮ್ಮ ನ್ಯೂ NCERT ಸಿಲೆಬಸಲ್ಲಿ ಇದೆ. ಅಡಿಷ್ನಲ್ ಟು ದಟ್ ಇನ್ನೂ ಏನಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ 5 ಫ್ಯಾಮಿಲೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ನೀವು ಬೇರೆ ರೆಫರೆನ್ಸ್ ಬುಕ್ ಇಟ್ಕೊಂಡು ಓದಬೇಕಾಗತ್ತೆ. ಇಟ್ ಈಸ್ ಔಟ್ ಆಫ್ NCERT ಸಿಲೆಬಸ್. ಓಕೆ, ನೆಕ್ಸ್ಟ್ ಬನ್ನಿ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಇದರಲ್ಲಿ ಅನಿಮಲ್ ಟಿಶ್ಯೂಸ್ ನಿಮ್ಮ ನ್ಯೂ NCERT ಸಿಲೆಬಸಲ್ಲಿ ಇಲ್ಲ. ನ್ಯೂ NCERTಯಲ್ಲಿ ಡೈರೆಕ್ಟ್ ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅನಿಮಲ್ ಟಿಶ್ಯೂಸ್ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ಹಾಗಾಗಿ ನೀವು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಅನಿಮಲ್ ಟಿಶ್ಯೂಸನ್ನು ಓದಿ ನೆಕ್ಸ್ಟ್ ಏನೇನು ಕಾನ್ಸೆಪ್ಟ್ ಇದೆಯೋ ಅದನ್ನು ನೀವು ನ್ಯೂ NCERT ಸಿಲೆಬಸಲ್ಲಿ ಓದಬೇಕಾಗುತ್ತೆ. ಓಕೆ, ಯೂನಿಟ್ ನಂಬರ್ 2 ಕ್ಲಿಯರ್ ಆಯಿತು. ಯೂನಿಟ್ ನಂಬರ್ 2 ಅಲ್ಲಿ ಓಲ್ಡ್ NCERTಯಲ್ಲಿ ಏನೇನು ಓದಬೇಕು, ಮಾಡಿಫಿಕೇಷನ್ಸ್, ಟಿಶ್ಯೂಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಜೊತೆಗೆ ಏನೇನು ನ್ಯೂ ಫ್ಯಾಮಿಲೀಸನ್ನು ಇಂಟ್ರೊಡ್ಯೂಸ್ ಮಾಡಿದಾರೋ ಅದನ್ನು ಕೂಡ ನೀವು ಬೇರೆ ರೆಫರೆನ್ಸ್ ಬುಕ್ ಇಟ್ಕೊಂಡು ಓದಬೇಕಾಗತ್ತೆ. ಜೊತೆಗೆ ಅನಿಮಲ್ ಟಿಶ್ಯೂಸನ್ನು ಓದಬೇಕಾಗತ್ತೆ. ಯೂನಿಟ್ ನಂಬರ್ 3ಗೆ ಬನ್ನಿ. ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್. ಬಿಲ್ಕುಲ್ ಇದು ಸೇಮ್ ಇದೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಸೆಲ್ ದ ಯೂನಿಟ್ ಆಫ್ ಲೈಫ್, ದೆನ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಲಿವಿಂಗ್ ಸೆಲ್ಸ್ ದಟ್ ಈಸ್ ಬಯೋಮಾಲಿಕ್ಯೂಲ್ಸ್, ದೆನ್ ಸೆಲ್ ಸೈಕಲ್ಸ್, ಮೈಟೋಸಿಸ್, ಮಿಯೋಸಿಸ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್, ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಇದು 100% ಕರೆಕ್ಟ್ ಇದೆ. ಯೂನಿಟ್ ನಂಬರ್ 3 ಏನಿದೆಯೋ ನ್ಯೂ NCERT ಸಿಲೆಬಸಲ್ಲಿ ಅದನ್ನೇ ನೀವು ಓದಬೇಕಾಗುತ್ತೆ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ. ಓಕೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನೆಕ್ಸ್ಟ್ ಬನ್ನಿ. ಪ್ಲಾಂಟ್ ಫಿಸಿಯೋಲಜಿಯಲ್ಲಿ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ನೆಕ್ಸ್ಟ್ ನೋಡಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇದೆ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇದೆ. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನ್ಯೂ NCERT ಸಿಲೆಬಸಲ್ಲಿ ಏನಿದೆಯೋ ಅದೇ ನಿಮ್ಮ ನೀಟ್ ಸಿಲೆಬಸ್ಗೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಇದನ್ನು ಕೂಡ ನೀವು 100% ಯೂನಿಟ್ ನಂಬರ್ 4 ನೀವು ಸ್ಟಡಿ ಮಾಡಬೇಕಾಗತ್ತೆ ವಿತೌಟ್ ಸ್ಕಿಪ್ಪಿಂಗ್ ಎನಿ ಟಾಪಿಕ್ಸ್.
ನೆಕ್ಸ್ಟ್ ಬನ್ನಿ ಹ್ಯೂಮನ್ ಫಿಸಿಯೋಲಜಿಲಿ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್, ಎಸ್ ಬ್ರೀತಿಂಗ್ ಆ್ಯಂಡ್ ರೆಸ್ಪಿರೇಷನ್, ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್, ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್, ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ರೆಗ್ಯುಲೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್. ಸೇಮ್ ಯೂನಿಟ್ ನಂಬರ್ 5 ನ್ಯೂ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ಕೂಡ ನಿಮ್ಮ ನೀಟ್ ಸಿಲೆಬಸ್ಸಲ್ಲೂ ಕೂಡ ಅದೇ ಇದೆ. ಸೊ ಯೂನಿಟ್ ನಂಬರ್ 5ಅಲ್ಲೂ ಕೂಡ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ನಿಮಗೆ ಏನು ಕೊಟ್ಟಿದ್ದಾರೋ ಅದನ್ನು ನೀವು ಓದಬೇಕಾಗುತ್ತೆ. ಓಕೆ, ಇದು ಫಸ್ಟ್ PUC ಸಿಲೆಬಸ್ ಆಗಿತ್ತು. ಸೊ ಫಸ್ಟ್ PUCಯಲ್ಲಿ ನೀವು ಏನೇನು ಟಾಪಿಕ್ಸನ್ನು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಿಂದ ಓದಬೇಕು ಅಂತಂತಂದರೆ ವಾಟ್ ಈಸ್ ಲಿವಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಓದಬೇಕು, ಮಾಡಿಫಿಕೇಷನ್ಸ್ ಆ್ಯಂಡ್ ಟಿಶ್ಯೂಸ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸನ್ನು ಓದಬೇಕು, ಆ್ಯಂಡ್ 5 ಫ್ಯಾಮಿಲೀಸನ್ನು ಓದಬೇಕಾಗುತ್ತೆ, ಆ್ಯಂಡ್ ಅನಿಮಲ್ ಟಿಶ್ಯೂಸ್ ಈ ಕಾನ್ಸೆಪ್ಟನ್ನು ನೀವು ಓದಬೇಕಾಗುತ್ತೆ ಫ್ರಮ್ ದ ಓಲ್ಡ್ NCERT ಟೆಕ್ಸ್ಟ್ ಬುಕ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಬನ್ನಿ ಸೆಕೆಂಡ್ PUCನೂ ಕೂಡ ನಾನು ನ್ಯೂ NCERT ಸಿಲೆಬಸಲ್ಲಿ ಏನೇನು ಯೂನಿಟ್ಸ್ ಇದೆ, ಏನೇನು ಚಾಪ್ಟರ್ಸ್ ಇದೆ ಅದನ್ನು ಬರೆದಿದ್ದೀನಿ. ಪಕ್ಕದಲ್ಲಿ ಇರ್ತಕ್ಕಂಥದ್ದು ನಿಮ್ಮ NMC ಅವರು ರಿಲೀಸ್ ಮಾಡಿರ್ತಕ್ಕಂಥ PDF. ಓಕೆ, ರಿಪ್ರೊಡಕ್ಷನಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ, ಹ್ಯೂಮನ್ ರಿಪ್ರೊಡಕ್ಷನ್ ಇದೆ, ರಿಪ್ರೊಡಕ್ಟಿವ್ ಹೆಲ್ತ್ ಇದೆ. ಇದನ್ನು ಕೂಡ ನೀವು ಕಂಪ್ಲೀಟಾಗಿ ಓದಬೇಕಾಗುತ್ತೆ. ಯೂನಿಟ್ ನಂಬರ್ 6ಅಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಯೂನಿಟ್ ನಂಬರ್ 7ಗೆ ಬನ್ನಿ. ಯೂನಿಟ್ ನಂಬರ್ 7ನಲ್ಲೂ ಕೂಡ ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್ ಇದೆ. ಜೆನೆಟಿಕ್ಸ್ ಆ್ಯಂಡ್ ಎವಲ್ಯೂಷನ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್ ಆ್ಯಂಡ್ ಎವಲ್ಯೂಷನ್. ಇದರಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಯೂನಿಟ್ ನಂಬರ್ 7 ಕೂಡ ನೀವು ನ್ಯೂ NCERTಯಲ್ಲಿ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ಓದಬೇಕಾಗುತ್ತೆ. ಓಕೆ, ಬಯಾಲಜಿ ಆ್ಯಂಡ್ ಹ್ಯೂಮನ್ ವೆಲ್ಫೇರಲ್ಲಿ ಬನ್ನಿ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಲಾಂಗ್ ವಿತ್ ದಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇದು ಕೂಡ ಆಸ್ ಇಟ್ ಈಸ್ ಪ್ರೆಸೆಂಟ್ ಇದೆ. ಇದರಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ನ್ಯೂ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನು ನೀವು ಕಂಪ್ಲೀಟಾಗಿ ಓದಬೇಕಾಗುತ್ತೆ. ನೆಕ್ಸ್ಟ್ ಬಯೋಟೆಕ್ನಾಲಜಿಯಲ್ಲಿ ಬನ್ನಿ. ಬಯೋಟೆಕ್ನಾಲಜಿ ಆ್ಯಂಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇದೆ. ಇದರಲ್ಲೂ ಕೂಡ PDF ಸೇಮ್ ಇದೆ. ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇದೆ, ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಇದು ಕೂಡ ಸೇಮ್ ಇದೆ. ನ್ಯೂ NCERTಯಲ್ಲಿ ಏನಿದೆ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಓದಬೇಕಾಗುತ್ತೆ. ಯೂನಿಟ್ ನಂಬರ್ 9ಅಲ್ಲೂ ಕೂಡ ಯಾವುದೇ ವೇರಿಯೇಷನ್ ಇಲ್ಲ, ಯಾವುದೇ ಟಾಪಿಕ್ಸನ್ನು ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಎಕೋಲಜಿಗೆ ಬನ್ನಿ. ಎಕೋಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್, ಆರ್ಗನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್, ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಇದು ಕೂಡ ಬಿಲ್ಕುಲ್ ಸೇಮ್ ಇದೆ. ನಿಮ್ಮ ಯೂನಿಟ್ ನಂಬರ್ 10 ನ್ಯೂ NCERTಯಲ್ಲಿ ಏನಿದೆಯೋ ಅದೇ ಕಾನ್ಸೆಪ್ಟ್ ಇದೆ. ಇಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಸೆಕೆಂಡ್ PUC ಬಯಾಲಜಿಯಲ್ಲಿ ಯಾವುದೇ ಒಂದು ಟಾಪಿಕ್ಸನ್ನು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡಿ ಓದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಓನ್ಲಿ ಫಸ್ಟ್ PUC ಬಯಾಲಜಿಯಲ್ಲಿ ಮಾತ್ರ ಕೆಲವೊಂದು ಟಾಪಿಕ್ಸನ್ನು ಅಂದರೆ ರೆಡ್ಯೂಸ್ ಆಗಿರ್ತಕ್ಕಂಥ ಟಾಪಿಕ್ಸನ್ನು ನೀಟ್ ಎಕ್ಸಾಮಿನೇಷನ್ಗೆ ಓದ್ಕೊಳ್ಳೇಬೇಕಾಗತ್ತೆ. ಓಕೆ, ಇನ್ನೂ ಒಂದು ಮೇಜರ್ ಡೌಟ್ ಏನು ಬರುತ್ತೆ ಈಗ ಅಂತಂದರೆ, ಅಕ್ಕ ನನ್ನ ಹತ್ರ ಓಲ್ಡ್ NCERT ಟೆಕ್ಸ್ಟ್ ಬುಕ್ ಇದೆ. ಓಕೆ, ಓಲ್ಡ್ NCERT ಟೆಕ್ಸ್ಟ್ ಬುಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತಂದರೆ, ನೀವು ನ್ಯೂ NCERT ಪರ್ಚೇಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಓಲ್ಡ್ NCERT ಟೆಕ್ಸ್ಟ್ ಬುಕ್ ಏನೇನಿದೆ ಅದರಲ್ಲಿ ನೀಟ್ ಎಕ್ಸಾಮಿನೇಷನ್ಗೆ ಯಾವುದ್ಯಾವುದು ಚಾಪ್ಟರ್ಸ್ ಡಿಲೀಟ್ ಆಗಿದೆ, ಯಾವುದೇ ಟಾಪಿಕ್ಸ್ ಡಿಲೀಟ್ ಆಗಿದೆ ಅನ್ನೋದು ಮಾರ್ಕ್ ಮಾಡಿಕೊಂಡು ರಿಮೈನಿಂಗ್ ಏನೇನು ಕಾನ್ಸೆಪ್ಟ್ಸ್ ಇದೆಯೋ ಅದನ್ನು 100% ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ನ್ಯೂ NCERT ಟೆಕ್ಸ್ಟ್ ಬುಕ್ ಇದೆ. ಈಗ ನ್ಯೂ NCERT ಟೆಕ್ಸ್ಟ್ ಬುಕ್ ಇದೆ ಅಕ್ಕ ನನ್ನ ಹತ್ರ, ಹಾಗಾದರೆ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕನ್ನು ನಾನು ಸೀನಿಯರ್ಸ್ ಹತ್ರ ಇಸ್ಕೋಬೇಕಾ ಆರ್ ಪರ್ಚೇಸ್ ಮಾಡಬೇಕಾ ಅನ್ನೋ ಡೌಟ್ ಇದ್ದರೆ, ನೋ, ನಿಮ್ಮ ಹತ್ರ ನ್ಯೂ NCERT ಟೆಕ್ಸ್ಟ್ ಬುಕ್ ಇದೆ, ಅದನ್ನೇ ಕಂಪ್ಲೀಟಾಗಿ ನ್ಯೂ NCERT ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ಅಡಿಷ್ನಲ್ ಟು ದಟ್ ನಾನಿವಾಗ ಕೆಲವೊಂದು ಕಾನ್ಸೆಪ್ಟ್ಸ್ ಹೇಳ್ತೀನಿ, ಆ ಕಾನ್ಸೆಪ್ಟ್ಸನ್ನು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಿಂದ ನೀವು ರೆಫರ್ ಮಾಡಬೇಕಾಗತ್ತೆ. ಗೂಗಲಲ್ಲಿ ಹೋದರೆ ಓಲ್ಡ್ NCERT ಟೆಕ್ಸ್ಟ್ ಬುಕ್ PDF ನಿಮಗೆ ಸಿಗುತ್ತೆ. ಆ PDF-ಇಂದ ನಾನು ಏನೇನು ಕಾನ್ಸೆಪ್ಟ್ಸ್ ಹೇಳ್ತೀನೋ ಆ ಕಾನ್ಸೆಪ್ಟ್ಸನ್ನು ನೀವು ರೆಫರ್ ಮಾಡಿದರೆ ಇಟ್ಸ್ ಮೋರ್ ದ್ಯಾನ್ ಎನಫ್. ಈಗ ನೀವು ಫಸ್ಟ್ PUC ಬಯಾಲಜಿ NCERT ಟೆಕ್ಸ್ಟ್ ಬುಕ್ಕನ್ನು ಕೈಯಲ್ಲಿ ತೊಗೊಳ್ಳಿ. ನಾನು ಏನೇನು ಹೇಳ್ತೀನೋ ಅದನ್ನು ನೀವು ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಈ ಕಾನ್ಸೆಪ್ಟ್ಸನ್ನು ನೀವು ನೀಟ್ ಎಕ್ಸಾಮಿನೇಷನ್ಗೆ ಓದಬೇಡಿ. ಓಕೆ, ಫಸ್ಟ್ ಡೈಜೆಷನ್ ಆ್ಯಂಡ್ ಅಬ್ಸರ್ಪ್ಷನ್, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್, ಮಿನರಲ್ ನ್ಯೂಟ್ರಿಷನ್, ಈ 3 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದ್ದಾರೆ. ಸೊ ಈ 3 ಚಾಪ್ಟರ್ಸನ್ನು ನೀವು ಓದೋದಕ್ಕೆ ಹೋಗಬೇಡಿ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ. ಈಗಲೇ ಈ 3 ಚಾಪ್ಟರ್ಸನ್ನು ನೀವು ಇಂಟು ಮಾರ್ಕ್ ಹಾಕ್ಕೊಂಬಿಡಿ. ಸೊ ಯೂನಿಟ್ ನಂಬರ್ 1ಗೆ ಬನ್ನಿ. ಯೂನಿಟ್ ನಂಬರ್ 1ನಲ್ಲಿ ಟ್ಯಾಕ್ಸೋನಾಮಿಕಲ್ ಏಡ್ಸ್ ಈ ಕಾನ್ಸೆಪ್ಟನ್ನು ಓದುವಂಥ ಅವಶ್ಯಕತೆ ಇಲ್ಲ. ಇದು ನಿಮ್ಮ ನೀಟ್ ಸಿಲೆಬಸಲ್ಲಿ ಪ್ರೆಸೆಂಟ್ ಇಲ್ಲ. ನೆಕ್ಸ್ಟ್ ಆಲ್ಟರ್ನೇಷನ್ ಆಫ್ ಎ ಜನರೇಷನ್, ಇದು ಕೂಡ ಓದುವಂಥ ಅವಶ್ಯಕತೆ ಇಲ್ಲ. ಇದು ನಿಮ್ಮ ನೀಟ್ ಸಿಲೆಬಸಲ್ಲಿ ಪ್ರೆಸೆಂಟ್ ಇಲ್ಲ. ಬಟ್ ಐ ವಿಲ್ ಸಜೆಸ್ಟ್ ಯು ಟು ರೀಡ್ ದ ಆಲ್ಟರ್ನೇಷನ್ ಆಫ್ ಜನರೇಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸನ್ನು ನೀವು ಓದ್ತಿದ್ದೀರಾ ಅಂತಂದರೆ ಆಲ್ಟರ್ನೇಷನ್ ಆಫ್ ಜನರೇಷನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಓದಬೇಕಾಗುತ್ತೆ. ಓಕೆ, ಇಫ್ ಪಾಸಿಬಲ್ ರೀಡ್ ದಿಸ್ ಟಾಪಿಕ್ ಆಲ್ಸೋ. ನೆಕ್ಸ್ಟ್ ಯೂನಿಟ್ ನಂಬರ್ 2ನಲ್ಲಿ ಸೆಕೆಂಡರಿ ಗ್ರೋತ್ ಓದುವಂಥ ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ಇದು ಡಿಲೀಟ್ ಆಗಿದೆ. ಆ್ಯಂಡ್ ನಿಮ್ಮ ನೀಟ್ ಸಿಲೆಬಸ್ಸಲ್ಲೂ ಕೂಡ ಸೆಕೆಂಡರಿ ಗ್ರೋತ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಇದು ಓದುವಂಥ ಅವಶ್ಯಕತೆ ಇಲ್ಲ. ಅರ್ಥ್ ವರ್ಮನ್ನು ಓದುವಂಥ ಅವಶ್ಯಕತೆ ಇಲ್ಲ.
ಬಟ್ ಕಾಕ್ರೋಚನ್ನು ನೀವು ಓದಬೇಕಾಗತ್ತೆ ಆ್ಯಂಡ್ ಫ್ರಾಗನ್ನು ಕೂಡ ಓದಬೇಕಾಗತ್ತೆ. ನೀವು ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ, ಡೈಜೆಸ್ಟಿವ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ, ನರ್ವಸ್ ಆ್ಯಂಡ್ ರಿಪ್ರೊಡಕ್ಟಿವ್ ಆಫ್ ಅನ್ ಇನ್ಸೆಕ್ಟ್ ಫ್ರಾಗ್ ಅಂತ ಇದೆ. ಸೊ ಫ್ರಾಗ್ ಅಂತೂ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಓದಬೇಕಾಗತ್ತೆ. ಅಡಿಷ್ನಲ್ ಟು ದ್ಯಾಟ್ ಇಲ್ಲಿ ಇನ್ಸೆಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇನ್ಸೆಕ್ಟ್ ಈಸ್ ನಥಿಂಗ್ ಬಟ್ ಕಾಕ್ರೋಚ್ ನಿಮ್ಮ ಸಿಲೆಬಸ್ಸಲ್ಲಿ ಪ್ರೆಸೆಂಟ್ ಇರೋದು. ಸೊ ಕಾಕ್ರೋಚನ್ನು ನೀವು ಮಿಸ್ ಮಾಡಬೇಡಿ, ಕಾಕ್ರೋಚನ್ನು ಕೂಡ ನೀವು ಓದಬೇಕಾಗತ್ತೆ. ಬಟ್ ಅರ್ಥವಾಮನ ಓದುವಂಥ ನೆಸೆಸಿಟಿ ಇಲ್ಲ. ಅದ್ರ ಜೊತೆಗೆ ಯೂನಿಟ್ ನಂಬರ್ 2 ಸೊಲನೇಸಿಯಾ, ಲಿಲೇಸಿಯಾ ನಿಮ್ಮ ನೀಟ್ ಸಿಲೆಬಸ್ಸಲ್ಲಿ ಪ್ರೆಸೆಂಟ್ ಇಲ್ಲ. ಸೊ ಯು ಕ್ಯಾನ್ ಸ್ಕಿಪ್ ದಿಸ್ ಟಾಪಿಕ್ ಆಲ್ಸೋ. ಓಕೆ, ನೆಕ್ಸ್ಟ್ ಯೂನಿಟ್ ನಂಬರ್ 4ಗೆ ಬನ್ನಿ. ಯೂನಿಟ್ ನಂಬರ್ 4ಅಲ್ಲಿ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಫೋಟೋ ಪಿರಿಯಾಡಿಸಮ್, ವರ್ನಲೈಸೇಷನ್, ಸಿ ಡಾರ್ಮೆನ್ಸಿ ಈ 3 ಟಾಪಿಕ್ಸನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ನೀಟ್ ಸಿಲೆಬಸ್ಸಲ್ಲೂ ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಈ 3 ಟಾಪಿಕ್ಸನ್ನು ಕೂಡ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ ಓದುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯೂನಿಟ್ ನಂಬರ್ 5ಗೆ ಬನ್ನಿ. ಯೂನಿಟ್ ನಂಬರ್ 5ಗೆ ಸೆನ್ಸರಿ ಆರ್ಗನ್ಸ್, ದಟ್ ಈಸ್ ಐ ಆ್ಯಂಡ್ ಇಯರ್ ಈ ಟಾಪಿಕ್ಸನ್ನು ಕೂಡ ಓದುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಿಮ್ಮ ನೀಟ್ ಸಿಲೆಬಸ್ಸಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಓಕೆ, ಮಾರ್ಕ್ ಮಾಡ್ಕೊಂಡ್ರೆ ಈಗ ಫಸ್ಟ್ PUC ಬಯಾಲಜಿ NCERTಯಲ್ಲಿ ಏನೇನು ಟಾಪಿಕ್ಸನ್ನು ಓಲ್ಡ್ NCERTಯಲ್ಲಿ ನಾವು ಓದಬಾರ್ದು ಅನ್ನೋದು. ನೆಕ್ಸ್ಟ್ ಇವಾಗ ಸೆಕೆಂಡ್ PUC NCERT ಬಯಾಲಜಿ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಕೈಯಲ್ಲಿ ತಗೊಳ್ಳಿ. ಇದರಲ್ಲಿ ನೋಡಿ, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಈ 3 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದರೆ, ಜೊತೆಗೆ ನಿಮ್ಮ ನೀಟ್ ಸಿಲೆಬಸ್ಸಲ್ಲೂ ಕೂಡ ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿದರೆ. ಸೊ ಈ ಚಾಪ್ಟರ್ಸನ್ನು ಓದುವಂಥ ಅವಶ್ಯಕತೆ ಇಲ್ಲ. ಈಗಲೇ ಈ 3 ಚಾಪ್ಟರ್ಸನ್ನು ನೀವು ಇಂಟು ಮಾರ್ಕ್ ಹಾಕೊಳ್ಳಿ. ಅಲಾಂಗ್ ವಿತ್ ದಟ್ ಸೆಕೆಂಡ್ PUC ಬಯಾಲಜಿನಲ್ಲಿ ಯೂನಿಟ್ ನಂಬರ್ 10 ದಟ್ ಈಸ್ ಎಕೋಸಿಸ್ಟಮ್ ಚಾಪ್ಟರಲ್ಲಿ ಎಕೋಲಾಜಿಕಲ್ ಸೆಸೇಷನ್ ನಿಮ್ಮ ನೀಟ್ ಸಿಲೆಬಸ್ಸಲ್ಲಿ ಪ್ರೆಸೆಂಟ್ ಇಲ್ಲ. ಸೊ ಇದನ್ನು ಕೂಡ ನೀವು ಓದುವಂಥ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ PUC ಬಯಾಲಜಿನಲ್ಲಿ ಓಲ್ಡ್ NCERTಯಲ್ಲಿ ಯೂನಿಟ್ ನಂಬರ್ 10 ಎಕೋಸಿಸ್ಟಮ್, ಎಕೋಲಾಜಿಕಲ್ ಸೆಸೇಷನ್ ಈ ಕಾನ್ಸೆಪ್ಟನ್ನು ಬಿಟ್ಟು ಆ್ಯಂಡ್ ಈ 3 ಚಾಪ್ಟರ್ಸನ್ನು ಬಿಟ್ಟು ಇನ್ನು ಎಲ್ಲದನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಓಲ್ಡ್ NCERT ಇರೋರದ್ದು ಮಾತ್ರ ನಾನು ಹೇಳ್ತಾ ಇರೋದು. ಓಕೆ, ಇದಿಷ್ಟು ಓಲ್ಡ್ NCERT ಟೆಕ್ಸ್ಟ್ ಬುಕ್ ಯಾರ್ಯಾರಿಗೆ ಇತ್ತು ಅವ್ರಿಗೆ ಪಾಯಿಂಟ್ ಆಗಿತ್ತು. ಈಗ ನಮ್ಮ ಹತ್ರ ನ್ಯೂ NCERT ಟೆಕ್ಸ್ಟ್ ಬುಕ್ ಇದೆ. ನಾವೇನು ಮಾಡಬೇಕು? ಅಟ್ ಎನಿ ಕಾಸ್ಟ್ ನ್ಯೂ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಪ್ರೆಸೆಂಟ್ ಇದೆಯೋ ಅದೆಲ್ಲದನ್ನು ಕೂಡ ನೀವು ಓದಬೇಕಾಗತ್ತೆ. ಅದ್ರ ಜೊತೆಗೆ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಟಾಪಿಕ್ಸನ್ನು ಕೂಡ ಓದಬೇಕಾಗತ್ತೆ. ಯಾವುದೇ ಟಾಪಿಕ್ಸ್ ಓದಬೇಕು ಹಾಗಾದರೆ ಅಂದರೆ ಯೂನಿಟ್ ನಂಬರ್ 1 ವಾಟ್ ಈಸ್ ಲಿವಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಓದಬೇಕಾಗತ್ತೆ ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಿಂದ. ಜೊತೆಗೆ ಯೂನಿಟ್ ನಂಬರ್ 2 ಫ್ಲವರಿಂಗ್ ಪ್ಲಾಂಟ್ಸ್ದು ಮಾಡಿಫಿಕೇಷನ್ಸ್ ಆ್ಯಂಡ್ ಟಿಶ್ಯೂಸ್ ಇದೆ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಆಗಿ ಓದಬೇಕಾಗತ್ತೆ ಬಿಕಾಸ್ ನೀಟ್ ಸಿಲೆಬಸ್ಸಲ್ಲಿ ಪ್ರೆಸೆಂಟ್ ಇದೆ. ಅನಿಮಲ್ ಟಿಶ್ಯೂಸನ್ನು ಓದಬೇಕಾಗತ್ತೆ. ಆ್ಯಂಡ್ ಕಾಕ್ರೋಚ್ ನಿಮ್ಮ ನ್ಯೂ NCERT ಸಿಲೆಬಸ್ಸಲ್ಲಿ ಇಲ್ಲ, ಓಲ್ಡ್ NCERT ಸಿಲೆಬಸ್ಸಲ್ಲಿ ಇದೆ. ಸೊ ಕಾಕ್ರೋಚನ್ನು ಕೂಡ ನೀವು ಓದಬೇಕಾಗತ್ತೆ. ಕಾಕ್ರೋಚನ್ನು ಯಾಕೆ ಓದಬೇಕು ಅಂತ ನಾನು ಹೇಳಿದೆ ಈಗ. ಓಕೆ, ಅದರ ಜೊತೆಗೆ ಕೆಲವೊಂದು ನ್ಯೂ ಫ್ಯಾಮಿಲೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಿಮ್ಮ ನೀಟ್ ಸಿಲೆಬಸ್ಸಲ್ಲಿ. ಇದನ್ನು ಬೇರೆ ರೆಫರೆನ್ಸ್ ಬುಕ್ಕಲ್ಲಿ ನೀವು ಸರ್ಚ್ ಮಾಡಿ ಓದ್ಕೋಬೇಕಾಗತ್ತೆ. ಆರ್ ನೀವು ನಿಮ್ಮ ಟೀಚರ್ಸ್ ಮೇಲೆ ಕೂಡ ಈ ಕಾನ್ಸೆಪ್ಟ್ಸ್ಗೋಸ್ಕರ ಡಿಪೆಂಡ್ ಆಗ್ಬೋದು. ಇದ್ರ ಜೊತೆಗೆ ನ್ಯೂ NCERT ಸಿಲೆಬಸ್ಸಲ್ಲಿ ಸೊಲನೇಸಿಯಾ ಕಾನ್ಸೆಪ್ಟ್ ಪ್ರೆಸೆಂಟ್ ಇದೆ. ಬಟ್ ನಿಮ್ಮ ನೀಟ್ ಸಿಲೆಬಸ್ಸಲ್ಲಿ ಸೊಲನೇಸಿಯಾ ಕಾನ್ಸೆಪ್ಟ್ ಪ್ರೆಸೆಂಟ್ ಇಲ್ಲ. ಅದೊಂದು ಟಾಪಿಕನ್ನು ನೀವು ಸ್ಕಿಪ್ ಮಾಡ್ಬೋದು ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ NMC ಅವರು ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. PDF ಲಿಂಕಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ಸ್ದು ಕೂಡ ನೀಟ್ ಸಿಲೆಬಸ್ ಪ್ರೆಸೆಂಟ್ ಇದೆ. ಈಗಲೇ PDF-ಅನ್ನು ನೀವು ಪ್ರಿಂಟೌಟ್ ತಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ಈಗಾಗಲೇ ನೀವು ನೀಟ್ ಎಕ್ಸಾಮಿನೇಷನ್ಗೆ ಯಾವುದ್ಯಾವ್ದು ಚಾಪ್ಟರ್ಸನ್ನು ಓದಿದ್ದೀರೋ ಅದನ್ನು ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನು ಯಾವುದೇ ಚಾಪ್ಟರ್ಸನ್ನು ಓದೋದಕ್ಕೆ ಬಾಕಿ ಇದೆಯೋ ಅದನ್ನು ಕೂಡ ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಿ. ಬಿಕಾಸ್ 7 ಮಂತ್ಸ್ ಅಷ್ಟೇ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ ಟೈಮ್ ಇರೋದು. ಆ್ಯಂಡ್ ಇದೇ ರೀತಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಈ 2 ಸಬ್ಜೆಕ್ಟ್ಸ್ದು ಸಿಲೆಬಸ್ಸನ್ನು ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ. ಅಂದರೆ ಏನೇನು ಓದಬೇಕು ಓಲ್ಡ್ NCERT ಟೆಕ್ಸ್ಟ್ ಬುಕ್ಕಿಂದ ಅಂತ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಗೈಸ್.